ಬುದ್ಧಿವಂತ ಸೋಮಾರಿ ರೈತನ ಕಥೆ. ಒಂದು ಹಳ್ಳಿಯಲ್ಲಿ ರಾಮಪ್ಪ ಎನ್ನುವ ರೈತನಿದ್ದ. ರಾಮಪ್ಪ ತುಂಬಾ ಬುದ್ಧಿವಂತ, ಆದರೆ ಸ್ವಲ್ಪ ಸೋಮಾರಿ. ಅವನಿಗೆ ತನ್ನ ಹೊಲವನ್ನು ಬೆಳೆಸೋಕೆ ಆಸಕ್ತಿ ಇತ್ತು, ಆದರೆ ದಿನವಿಡೀ ಕಷ್ಟಪಡುವುದು ಅವನಿಗೆ ಇಷ್ಟವೇ ಇರಲಿಲ್ಲ. ಒಮ್ಮೆ ಬರಗಾಲ ಬಂದಾಗ ಹಳ್ಳಿಯ ಎಲ್ಲಾ ರೈತರು ಬೆಳೆಯನ್ನು ಉಳಿಸೋಕೆ ಶ್ರಮಪಟ್ಟರು. ಆದರೆ ರಾಮಪ್ಪ ತನ್ನ ತಲೆಯಲ್ಲೇ ಯೋಚನೆ ಮಾಡುತ್ತಾ ಕುಳಿತಿದ್ದ. ನಾನು ನಿತ್ಯ ಶ್ರಮಪಡುವ ರೈತ ಅಲ್ಲ, ಆದರೆ ನನ್ನ ಬುದ್ಧಿ ಇದಕ್ಕೆ ಉಪಯೋಗಕ್ಕೆ ಬರಬೇಕು ಎಂದು ಆತ ನಿರ್ಧರಿಸಿದ. ಒಂದು ದಿನ ರಾಮಪ್ಪ ಹಳ್ಳಿಯ ಹತ್ತಿರ ಇರುವ ಬೆಟ್ಟದ ಕೆಳಗೆ ಹಾದು ಹೋಗುತ್ತಿದ್ದಾಗ ಸಣ್ಣ ನೀರಿನ ಹೊಳೆ ಹರಿಯುವುದನ್ನು ಗಮನಿಸಿದ. ಅವನಿಗೆ ತಕ್ಷಣ ಒಂದು ಯೋಚನೆ ಬರುತ್ತದೆ. ಇದನ್ನೇ ನನ್ನ ಹೊಲಕ್ಕೆ ತರುತ್ತೀನಿ, ಹೀಗಾದರೆ ಬೆಳೆಗೆ ನೀರು ಕೊಡುವ ದೈನಂದಿನ ದುಡಿಮೆ ಬೇಡ. ರಾಮಪ್ಪ ತನ್ನ ಬುದ್ಧಿಯನ್ನು ಬಳಸಿ ಚಿಕ್ಕ ಚಿಕ್ಕ ಮಣಿಮನೆಗಳ ಚಾಲುಗಳು ಮೂಲಕ ಹೊಳೆಯ ನೀರನ್ನು ತನ್ನ ಹೊಲಕ್ಕೆ ತಿರುಗಿಸುವ ವ್ಯವಸ್ಥೆಯನ್ನು ಮಾಡಿದ. ಹಳ್ಳಿಯವರು ಆಶ್ಚರ್ಯದಿಂದ ಕೇಳಿದರು, ರಾಮಪ್ಪ, ನೀನು ಯಾವಾಗಲೂ ಸೋಮಾರಿ ಅಂತ ನಾವು ಮಾತಾಡುತ್ತಿದ್ದೆವು. ಇಷ್ಟು ದೊಡ್ಡ ಕೆಲಸ ಹೇಗೆ ಮಾಡಿದೆಯೋ? ರಾಮಪ್ಪ ನಗುತ್ತಾ ಹೇಳಿದ, ಬುದ್ಧಿ ಇದ್ದಾಗ ಸೋಮಾರಿತನವೂ ಉಪಯೋಗವಾಗುತ್ತದೆ. ಹಳ್ಳಿಯವರ ಹೊಲಗಳಲ್ಲಿ ಬೆಳೆ ಸಣ್ಣದಾಗಿ ಬೆಳೆದಾಗ ರಾಮಪ್ಪನ ಹೊಲದಲ್ಲಿ ದೊಡ್ಡ ದೊಡ್ಡ ಗಿಡಗಳು, ಹಸಿ ಹಸಿರು ಬೆಳೆಯು ಹೊಳೆಯುವಂತೆ ಕಾಣುತ್ತಿತ್ತು. ಹಳ್ಳಿಯವರು ರಾಮಪ್ಪನನ್ನು ನೋಡಿ, ಶ್ರಮ ಬೇಕು, ಆದರೆ ಬುದ್ಧಿ ಜೊತೆಗೆ ಬಂದಾಗ ಜೀವನ ಸುಲಭವಾಗುತ್ತದೆ ಎನ್ನುವ ಮಾತು ನಂಬಿದರು. ಸಂದೇಶ: ಕಷ್ಟಪಡುವುದು ಮುಖ್ಯ, ಆದರೆ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಕೆಲಸ ಹಗುರವಾಗುತ್ತದೆ.